ಶ್ರೀಕೃಷ್ಣನ ಆದರ್ಶಗಳು ಇಂದಿಗೂ ಸ್ಫೂರ್ತಿ. ಬಂಗಾರಪೇಟೆ ದುಷ್ಟ ಸಂಹಾರ ಮಾಡುವುದರ ಮೂಲಕ ಧರ್ಮ ರಕ್ಷಣೆ ಮಾಡಿ ಸಮಾಜದಲ್ಲಿ ಧಾರ್ಮಿಕ ಸಮತೋಲನವನ್ನು ಸೃಷ್ಟಿಸಿದ ಭಗವಾನ್ ಶ್ರೀಕೃಷ್ಣರ ಆದರ್ಶಗಳು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಎಂದು ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ತಿಳಿಸಿದರು. ಪಟ್ಟಣದ ಕುವೆಂಪು ವೃತ್ತದಲ್ಲಿ ತಾಲೂಕು ಆಡಳಿತ ಹಾಗೂ ಯಾದವ್ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕೃಷ್ಣ ಜನ್ಮಾಷ್ಟಮಿ ಕೇವಲ ಯಾದವ ಸಮುದಾಯಕ್ಕೆ ಸೀಮಿತವಲ್ಲ, ಎಲ್ಲಾ ವರ್ಗದವರು ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬವಾಗಿದೆ. ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ದೇವಕಿ ಮತ್ತು ವಾಸುದೇವರ ಮಗನಾಗಿ ಜನಿಸಿದ ಶ್ರೀಕೃಷ್ಣ ಬಾಲ್ಯದಲ್ಲಿ ಬಹಳ ತುಂಟತನನಾಗಿದ್ದರೂ ಸಹ ಅತ್ಯಂತ ಬುದ್ಧಿವಂತರಾಗಿದ್ದರು. ತನ್ನ ಮಾವನಾದ ದುಷ್ಟ ಕಂಸನನ್ನು ಸಂಹಾರ ಮಾಡಿ ಧರ್ಮ ರಕ್ಷಣೆಗೆ ನಿಂತರು ಎಂದರು. ಲೀಲೆಗಳನ್ನು ಹೊಂದಿದ್ದಂತಹ ದೈವ ಶಿಶು ಅಂದ್ರೆ ದೇವರ ವರಪುತ್ರ ಅಂತ ವರಪುತ್ರ ಅರ್ಜುನು ಕಂಸನನ್ನ ಕೊಂದು ದುಷ್ಟತನವನ್ನು ನಿರ್ಮಾಣ ಮಾಡಿದ್ದು ಇವತ್ತು ಇತಿಹಾಸ. ಕಂಸಂತಕ್ಕಂಥ ಒಬ್ಬ ದುರ್ಮಾರ್ಗನನ್ನ ಯಾರು ವಧೆ ಮಾಡಿದ್ದು? ಶ್ರೀಕೃಷ್ಣ. ಮತ್ತು ಈ ಹೆಸರಿನ ಕೃಷ್ಣನಿಗೆ ಕೃಷ್ಣ, ಗೋವಿಂದ, ಮಾಧವ, ಹರಿ, ಗೋಪಾಲ, ವಾಸುದೇವ, ಮುರಾರಿ, ಕೇಶವ, ಮುಕುಂದ, ಪಾರ್ಥಸಾರಥಿ, ದಾಮೋದರ, ಯಶೋಧನಂತ ಅನೇಕ ನಾಮಗಳಿಂದ ಕರಿತೀವಿ. ಬಹುಶಃ ಹೇಳಿದರೆಲ್ಲ ಕೂಡ ಇಲ್ಲೂ ಇದ್ದಾರೆ. ಅಂದ್ರೆ ಸಮಾಜದಲ್ಲಿ ಒಡ್ಡ ಮಾಡ್ಲ ಪ್ರತಿಯೊಬ್ಬರು ಕೂಡ ಕೃಷ್ಣನ ಸ್ಮರಣೆ ಮಾಡಬೇಕು ಅಂತೇಳಿ ಆ ಕಡೆ ಕೃಷ್ಣ, ದಾಮೋದರ, ಗೋವಿಂದ, ಹರಿ ಹೀಗೆ ನಾನಾ ಹೆಸರುಗಳಿಟ್ಟು ಒಂದಿಲ್ಲ ಒಂದು ರೀತಿಯಲ್ಲಿ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಆಸೆ ಪಡ್ತಾರೆ. ನೋಡಿ, ಇವತ್ತು ಕೋರ್ಟ್ಗಳು ಹೋಗ್ತೀವಿ. ಕೋರ್ಟ್ಗಳಲ್ಲಿ ಯಾಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತಾರೆ? ರಾಮಾಯಣ ಮಾಡಿಸೋದು, ಇನ್ಯಾವ ಪುಸ್ತಕ ಮಾಡಿಸೋದು, ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತಾರೆ ಹೇಳಿ? ಭಗವದ್ಗೀತೆ ಸತ್ಯ, ಧರ್ಮ, ನಿಷ್ಠೆಯ ಪ್ರತೀಕ. ಭಗವದ್ಗೀತೆ ಸತ್ಯ, ಧರ್ಮ, ನಿಷ್ಠೆಯ ಪ್ರತೀಕ. ಆದ್ದರಿಂದ ಪ್ರತಿ ನ್ಯಾಯಾಲಯದಲ್ಲಿ, ಪ್ರತಿ ಕೋರ್ಟಲ್ಲಿ ಭಗವದ್ಗೀತೆ ಇಟ್ಟು ಸತ್ಯವನ್ನೇ ಹೇಳುತ್ತೇನೆ ಅಂತ ಪ್ರಮಾಣ ಮಾಡ್ತಾರೆ. ಅಂದರೆ ಭಗವದ್ಗೀತೆಗೆ, ಶ್ರೀಕೃಷ್ಣ ಇರ್ತಕ್ಕಂಥ ನಂಬಿಕೆಗೆ ಇವತ್ತೂ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಇವತ್ತು ಜಾಂಬವಂತನ ಮಗಳು ಜಾಂಬತಿಯನ್ನು ಮದುವೆ ಮಾಡುವ ಮುಖಾಂತರ ಕೃಷ್ಣ ಅವತ್ತೇನೆ ಅಂತರ್ಜಾತೀಯಕ್ಕೆ ನಾಂದಿ ಆಡ್ದ. ಇವತ್ತು ಜಾತಿ ಒಳ್ಳೆ ಕಾವಲ್ಲ, ಮನೊಳ್ಳೆ ಕಾವಲ್ಲ, ಕಪೊಳ್ಳೆ ಕಾವಲ್ಲ ಯಾವತ್ತು ಇವತ್ತು. ಆದರೆ ಆ ಶತಮಾನಗಳಲ್ಲೇ ಕೃಷ್ಣ ಜಾಂಬತಿಯನ್ನು ಮದುವೆಯಾದ ಮುಖಾಂತರ ಈ ಸಮಾಜದಲ್ಲಿ ಸರ್ವರು ಕೂಡ ಸಮಾನರು ಅಂತ ಹೇಳಿ ನಿರೂಪಣೆ ಮಾಡ್ತಿರ್ತಕ್ಕಂಥವನು ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಅದಲ್ಲ. ಆಮೇಲೆ ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಜಾತಿ ಮೂಲಕ ಕೀಳಾಗಿ ನೋಡ್ತಾನೆ, ಅವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಡ್ತಾನೆ ತಿಳಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಯಾರು ನಾನ್ ಮೇಲು, ನೀನು ಕೀಳು ಜಾತಿ, ಮೇಲ್ಜಾತಿ, ನಾವು ಆ ವರ್ಗ ಈ ವರ್ಗ ಅಂತ ಯಾರು ಹೆಣಿಸ್ತಾರೆ ಅಂತವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಡ್ತಾನೆ ಅಂತ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ. ಇವತ್ತು ಶ್ರೀಕೃಷ್ಣ ಇಲ್ಲ ನಿಧಾನಿಸಿದ್ದು ಶ್ರೀಕೃಷ್ಣದ ಭಾಗವತದಲ್ಲಿ ಅನೇಕ ಕಥೆಗಳು ಬರ್ತವೆ. ಶಗಡಾಸುರನ ವಧೆ, ಕಾಳಿಂಗ ಮರ್ದನ, ಇವೆಲ್ಲವೂ ಕೂಡ ಶ್ರೀಕೃಷ್ಣ ಇತಿಹಾಸ ಬರ್ತಕ್ಕಂಥ ಕಥೆ. ಇದರೊಟ್ಟಿಗೆ ಇವರ ಬಗ್ಗೆ ಕನಕದಾಸರು, ಮೀರಾಬಾಯಿ, ಪುರಂದರದಾಸರು, ಸೂರದಾಸರು ಅನೇಕರು ಕೂಡ ಶ್ರೀಕೃಷ್ಣನ ಮೇಲೆ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ನೋಡಿ, ಏನಾದರೂ ಕೂಡ ಮಹಾಭಾರತ ಇಲ್ಲ ಅಂದಿದ್ರೆ ಮಹಾಭಾರತ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಜೊತೆಗೆ
ಒಳ್ಳೆತನಕ್ಕೆ ಬೆಲೆ ಇರೋದನ್ನ ಇವತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೇವಲ ಐಜರ್ತಕ್ಕಂಥ ಪಾಂಡವರು ಸಹಾಯ ಮಾಡೋದ್ರ ಮುಖಾಂತರ ಒಳ್ಳೆತನಕ್ಕೆ ಬೆಂಬಲ ಕೊಟ್ಟ. ಆದರೂ ನಿಮ್ ಪರವಾಗಿ ಜಗಳ ಮಾಡಿರೋದು ನಾನು MLA ಹತ್ರ. ನಮ್ಮಲ್ಲಿ ಹಣ ಇರೋನು, ಸೈಟ್ ಇರೋರು ಮನೆ ಕಟ್ಕೊಂಡು ಬಂಗಾರಪೇಟೆಯಲ್ಲಿ ವಾಸ ಮಾಡ್ತಾರೆ. ಇಲ್ದಿರೋ ಇರೋರು 75% ಇದ್ದಾರೆ. ಅಂತವರು ಕೂಡ ಬಂಗಾರಪೇಟೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ನೆರಳು ಕೊಟ್ಟಿದ್ದಾರೆ. ಆ ನೆರಳು ಎಂತದಪ್ಪ ಅಂದ್ರೆ ಇವತ್ತಿನ ದಿವಸ 4 ಕೋಟಿ ಬಾಳ್ತದೆ. ಸ್ವಲ್ಪ ಜನ ಯಾರಿಗೂ ಗೊತ್ತಿಲ್ಲ. ಇದು 4 ಕೋಟಿ ಬಾಳುವಂತ ಜಾಗ ಕೊಟ್ಟಿದ್ದಾರೆ. ನಾವು 10 ದಿವಸದ ಒಳಗಡೆ ಗುದ್ಲಿ ಪೂಜೆ ಮಾಡಿ ಕಾಂಪೌಂಡ್ ಸ್ಟಾರ್ಟ್ ಮಾಡಬೇಕು. ಸಾಹೇಬರಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಬಿಲ್ಡಿಂಗ್ ಕಟ್ಟೋದಕ್ಕೆ ಪ್ರಯತ್ನ ಮಾಡಿಕೊಡ್ಬೇಕಂತ ಅವ್ರನ್ನ ನಾವು ಕೋರ್ಕೊಂತ ಇದ್ದೀವಿ. ನಮ್ಮೆಲ್ಲ ಜನಾಂಗದಿಂದ ಎಲ್ಲರೂ ಮಾತಾಡಕ್ಕಾಗಲ್ಲ, ನಾನೇ ಮಾತಾಡಿ ಕೇಳ್ತಾ ಇದ್ದೀನಿ. ನೀವೇನು ಹೇಳ್ತಾ ಇದ್ದೀರಾ ಹೇಳಿ, ಹೇಳ್ರಪ್ಪ. ಯಾಕೆ ಬಾಯಿ ಬಂದಿಲ್ವಾ? ನಾವೆಲ್ಲ ಇವತ್ತಿದ್ದಂಗೆ ಒಗ್ಗಟ್ಟಾಗಿದ್ರೆ ನಮ್ಮ ಬಿಲ್ಡಿಂಗು ಬರೋ ವರ್ಷ ಓಪನ್ ಮಾಡಬೇಕು. ಅವರೇ ಟೇಪ್ ಕಟ್ ಮಾಡಬೇಕು. ನನಗೆ 65 ವರ್ಷ, 13 MLAಗಳು ನೋಡಿದ್ದೀನಿ. ನಮ್ಗೆ ನಿಂತ್ಕೊಳ್ಳಕ್ ಜಾಗ ಯಾರು ಕೊಟ್ಟಿಲ್ಲ. ಕೊಟ್ಟಿದಾರ? ನನ್ನಂತ ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ, ಯಾರು ಮಾಡಿಲ್ಲ. ಇವತ್ತು ನಮ್ಮ ಜನಾಂಗ ನೋಡಿ ನಮ್ಮ ಜನಾಂಗಕ್ಕೆ ಜಾಗ ಕೊಟ್ಟಿದ್ದಾರೆ. ಮೈನ್ ರೋಡಲ್ಲಿ ಇದೆ. ಅದಕ್ಕೋಸ್ಕರ ಅವ್ರ ಕೈ ಬಲ್ಪಡಿಸಿ ನಾವು ನಮ್ಮ ಮಕ್ಕಳಿಗೆ ಒಂದು ನೆರಳು ಮಾಡೋಣ. ನಮ್ಮದು ಮುಗೀತು. ನಾವು ಹಾಕಿದ ನೆರಳಲ್ಲಿ ನಮ್ಮ ಮಕ್ಕಳು ಇರ್ತಾರೆ. ಇಲ್ಲ ಓದೋದಾಗ್ಲಿ, ಇಲ್ಲ ಮದುವೆ ಮಾಡ್ಕೊಳ್ಳೋದಾಗ್ಲಿ, ನೀವೇನ್ ತೀರ್ಮಾನ ಮಾಡಿದ್ರೆ ಅದ್ರ ಪ್ರಕಾರ ಬಿಲ್ಡಿಂಗ್ ದಯವಿಟ್ಟು ಏನ್ ಸೀನ ನಂಗೆ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ. ನಿಮ್ಮೂರ್ಗೆ ನಿಮ್ಮ ಮನೆ ಹತ್ರ ಬಂದಿದ್ದಕ್ಕೆ ನನಗೆ ಬೆಲೆ ಹೇಳ್ತೀನಿ. ಇವತ್ತಿನ ದಿವಸ MLA ಅವ್ರು ನಮ್ಗೆ ಕೊಟ್ಟಿರೋ ಬೆಲೆಗೆ ನಾವು ಒಗ್ಗಟ್ಟಾಗಿದ್ದು ನಮ್ಮ ಜನಾಂಗಕ್ಕೆ ಜಾಗವನ್ನು ಮಾಡ್ಕೋಬೇಕು.